ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ನನಗೆ ಬಂದಿರುವಂತ ಕೆಲವು ಕಮೆಂಟ್ಗಳಲ್ಲಿ ಕೆಲವರು ಪೂಜೆ ಮಾಡುವಾಗ, ಧ್ಯಾನ ಮಾಡುವಾಗ, ದೇವಸ್ಥಾನದಲ್ಲಿರುವಾಗ, ಮನೆಯಲ್ಲಿ ಹಬ್ಬದ ವಾತಾವರಣ ಇರುವಾಗ, ಈ ರೀತಿ ದೇವರ ಕೆಲಸಗಳು ಮಾಡ್ತಿರೋವಾಗ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ. ಇದು ಎಲ್ರಿಗೂ ಬರುತ್ತಾ ಅಥವಾ ನನಗೆ ಮಾತ್ರ ಬರ್ತಿದ್ಯಾ? ಈ ಆಲೋಚನೆಗಳು ಬರಬಾರ್ದು ಅಂದ್ರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ ಕೇಳ್ತಿದ್ದಾರೆ. ಸ್ನೇಹಿತರೆ, ಇಂಥ ಆಲೋಚನೆಗಳು ತುಂಬಾ ಜನರಿಗೆ ಬರ್ತಾ ಇರುತ್ತೆ. ಆದ್ರೆ ನೀವು ಕೇಳಿದೀರಾ, ಅವರು ಕೇಳಿಲ್ಲ ಅಷ್ಟೆ. ಈ ವಿಡಿಯೋದಲ್ಲಿ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರದೇ ಇರೋಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶ್ರೀ ಆದಿಶಂಕರಾಚಾರ್ಯರು ಶಿವಾನಂದ ಲಹರಿಯಲ್ಲಿ ಒಂದು ಅದ್ಭುತವಾದ ಶ್ಲೋಕವನ್ನು ಬರೆದಿದ್ದಾರೆ. ಸದಾ ಮೋಹಾಟವ್ಯಾಂ ಚರತಿ ಯುವಾತೀನಾಂ ಕುಚಗಿರೌ ನಟತ್ಯಾಶ ಸಕಸ್ವಥಾತಿ ಜಟಿತಿ ಸ್ವೈರಮಭಿತಃ ಕಪಾಲಿನ್ ಭಿಕ್ಷೋಮೆ ಹೃದಯ ಕಪಿ ಮದ್ಯಂತ ಚಪಲಂ ದೃಢಂ ಭಕ್ತ್ಯಾಂ ಬದ್ಧ ಶಿವ ಭವದ ದೀನಂ ಕುರುಂ ವಿಭೋಹೋ. ಸಾಹಿತ್ಯ ಪರವಾಗಿಯೂ ಕೂಡ ಇದು ತುಂಬಾ ಅದ್ಭುತವಾದಂತ ಶ್ಲೋಕ. ಈ ಶ್ಲೋಕದ ಅರ್ಥ ಏನಂದ್ರೆ, ಪರಮೇಶ್ವರ, ನೀನು ಕೊರಳಿನಲ್ಲಿ ಕಪಾಲ ಮಾಲೆ ಧರಿಸಿರುತ್ತೀಯ, ಗಂಟು ಗಂಟಾದ ಕೂದಲು ನಿನ್ನದು, ಮೈಯೆಲ್ಲ ಬೂದಿ ಹಚ್ಚಿಕೊಂಡಿರುತ್ತೀಯ. ಎಲ್ಲರಂತೆ ಅಲ್ಲದೆ ನಿನಗೆ 3 ಕಣ್ಣುಗಳು ಬೇರೆ ಇರುತ್ತವೆ. ಈ ರೀತಿ ನೀನು ಭಿಕ್ಷೆ ಬೇಡಲು ಹೋದರೆ ಯಾರು ತಾನೇ ನಿನಗೆ ಭಿಕ್ಷೆ ಕೊಡುತ್ತಾರೆ? ಹಾಗಾಗಿ ನನ್ನ ಹತ್ತಿರ ಇದಕ್ಕೊಂದು ಉಪಾಯವಿದೆ. ಪರಮೇಶ್ವರ, ನಿನ್ನ ಜೊತೆ ಒಂದು ಕೋತಿಯನ್ನು ಕರೆದೋಗು. ಆ ಕೋತಿಯನ್ನು ಕರೆದೋದರೆ ಎಲ್ಲರೂ ನಿನ್ನನ್ನು ಕರೆದು ಭಿಕ್ಷೆ ಕೊಡುತ್ತಾರೆ. ನನ್ನ ಹತ್ತಿರ ಒಂದು ಕೋತಿ ಇದೆ. ಅದು ಯಾವಾಗಲೂ ಮೋಹ ಎಂಬ ಕಾಡಿನಲ್ಲಿ ಸುತ್ತುತ್ತಿರುತ್ತದೆ. ಹಾಗೆ ಮಹಿಳೆಯರ ಸೌಂದರ್ಯ ಎಂಬ ಪರ್ವತದ ಮೇಲೆ ಕುಣಿಯುತ್ತಿರುತ್ತದೆ. ಆಸೆ ಎಂಬ ರೆಂಬೆ ಕೊಂಬೆಗಳ ಮೇಲೆ ಜಿಗಿಯುತ್ತಿರುತ್ತದೆ. ಇದು ಕೋತಿಗಿರುವಂತ ಕೆಟ್ಟ ಲಕ್ಷಣ. ಒಂದು ಕಡೆ ಅದು ಸ್ಥಿರವಾಗಿ ನಿಲ್ಲುವುದಿಲ್ಲ. ಆ ಕೋತಿ ಯಾವುದು ಅಂದರೆ ನನ್ನ ಮನಸ್ಸು. ಆ ಕೋತಿಗೆ ಭಕ್ತಿ ಎಂಬ ದಾರವನ್ನು ಕೊರಳಿಗೆ ಸುತ್ತಿ ನಿನ್ನ ಜೊತೆ ಕರೆದುಕೊಂಡು ಹೋಗು. ಆಗ ನಿನಗೆ ಭಿಕ್ಷೆಯೂ ಸಿಗುತ್ತದೆ. ಹಾಗೆ ನನ್ನ ಕೋತಿಯು ನಿನ್ನ ಆಧೀನದಲ್ಲಿ ಇರುತ್ತದೆ ಎಂಬುದೇ ಈ ಶ್ಲೋಕದ ಅರ್ಥ. ಎಂಥ ಅದ್ಭುತವಾದ ಅರ್ಥಪೂರ್ಣವಾದ ಶ್ಲೋಕ ಅಲ್ವಾ ಇದು? ಇದರಲ್ಲಿ ಆದಿಶಂಕರಾಚಾರ್ಯರು ಹೇಳುತ್ತಿರುವುದು ಅವರ ಬಗ್ಗೆ ಅಲ್ಲ, ಸಾಮಾನ್ಯ ಮನುಷ್ಯರು, ಚಂಚಲ ಸ್ವಭಾವವುಳ್ಳ ನಮ್ಮ ಬಗ್ಗೆ. ಆದಿಶಂಕರಾಚಾರ್ಯರು ಸಾಕ್ಷಾತ್ ಶಿವನ ಸ್ವರೂಪ. ಈ ಶ್ಲೋಕದ ಉದ್ದೇಶ ಏನಂದ್ರೆ, ನಿಮ್ಮ ಮನಸ್ಸು ಚಂಚಲವಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದೆ ಎಂದು ನೀವು ಚಿಂತಿಸಬೇಡಿ. ಮನುಷ್ಯರ ಮನಸ್ಸು ಕೋತಿಯಂತೆ. ಅದರ ಬುದ್ಧಿಯೇ ಅದು. ಒಂದೆಡೆ ನಿಲ್ಲುವುದಿಲ್ಲ, ಒಂದೆಡೆ ಕೂರುವುದಿಲ್ಲ. ಹಾಗಾಗಿ ಆ ಕೋತಿಯನ್ನು ನಿಮ್ಮ ನೆಚ್ಚಿನ ಭಗವಂತನಿಗೆ ಒಪ್ಪಿಸಿ, ಆಗ ಎಲ್ಲವೂ ಸರಿ ಹೋಗುತ್ತದೆ ಎಂದು. ಆದರೆ ಅವರು ಆದಿಶಂಕರಾಚಾರ್ಯರು ಆಗಿರುವುದರಿಂದ ಸುಲಭವಾಗಿ ಹೇಳ್ಬಿಟ್ರು. ಆದ್ರೆ ನಮ್ಮಂತವರು ಯಾವ ರೀತಿ ಚಂಚಲ ಸ್ವಭಾವದಿಂದ ಹೊರಬರೋದು? ಇದಕ್ಕೆ 3 ವಿಷಯಗಳ ಮೇಲೆ ನಾವು ಗಮನ ಹರಿಸಬೇಕು. ಮೊದಲನೇದು, ನಾವು ತಿನ್ನುವಂತ ಆಹಾರ. ನಾವು ಪ್ರತಿದಿನ ತಿನ್ನುವಂತ ಆಹಾರ ಕೆಲವು ದಿನಗಳ ನಂತರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಇದು ತುಂಬಾನೇ ಮುಖ್ಯವಾದಂತ ವಿಷಯ. ಇದಕ್ಕೆ ನಿಮಗೆ ಉತ್ತಮ ಉದಾಹರಣೆ ಕೂಡ ಕೊಡ್ತೀನಿ. ಈಗ 2 ವ್ಯಕ್ತಿಗಳನ್ನ ತಗೊಳ್ಳೋಣ. ಅದರಲ್ಲಿ ಒಬ್ಬ ಯಾವಾಗ್ಲೂ ಒಳ್ಳೆ ಆಲೋಚನೆಗಳು ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ತಾ ಇರುವಂತ ಒಳ್ಳೆ ವ್ಯಕ್ತಿ. ಇನ್ನೊಬ್ಬ ಯಾವಾಗ್ಲೂ ಇತರರಿಗೆ ಕೆಟ್ಟದ್ದು ಬಯಸ್ತಾ ಕೆಡು ಆಲೋಚನೆಗಳು ಮಾಡ್ತಾ ತಂತ್ರ ಕುತಂತ್ರ ಮಾಡುವಂತ ಕೆಟ್ಟ ವ್ಯಕ್ತಿ. ಈಗ ಈ ಒಳ್ಳೆ ವ್ಯಕ್ತಿ ಒಂದು 6 ತಿಂಗಳ ಕಾಲ ಪ್ರತಿದಿನ ಕೆಟ್ಟ ವ್ಯಕ್ತಿಗೆ ಊಟ ತಂದು ಕೊಡ್ತಾ ಇದ್ರೆ ನಿಧಾನವಾಗಿ ಆ ಕೆಟ್ಟ ವ್ಯಕ್ತಿ ಒಳ್ಳೆ ವ್ಯಕ್ತಿ ತರ ಬದಲಾಗ್ತಾನೆ. ಅದೇ ಒಂದು ವೇಳೆ ಈ ಕೆಟ್ಟ ವ್ಯಕ್ತಿ 6 ತಿಂಗಳ ಕಾಲ ಪ್ರತಿದಿನ ಒಳ್ಳೆ ವ್ಯಕ್ತಿಗೆ ಊಟ ತಂದು ಕೊಡ್ತಾ ಇದ್ರೆ ಆ ಒಳ್ಳೆ ವ್ಯಕ್ತಿ ಕೂಡ ಕೆಟ್ಟ ವ್ಯಕ್ತಿಯಂತೆ ಬದಲಾಗ್ತಾನೆ. ಊಟಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ.
ನಾವು ಅಡುಗೆ ಮಾಡುವಾಗ ಯಾವ ಭಾವನೆಯಿಂದ ಅಡುಗೆ ಮಾಡ್ತೀವೋ ಆ ಭಾವನೆಗಳು ಅಡುಗೆಯೊಳಗೆ ಪ್ರವೇಶ ಮಾಡ್ತವೆ. ಅದೇ ರೀತಿ ನಾವು ಊಟ ಮಾಡುವಾಗ ಯಾವ ಭಾವನೆಯಿಂದ ಊಟ ಮಾಡ್ತೀವೋ ಅದು ಕೂಡ ಊಟದೊಳಗೆ ಸೇರಿ ಕೊನೆಗೆ ನಮ್ಮ ಹಾಗೂ ಆ ಊಟ ತಿಂದವರ ದೇಹದೊಳಗೆ ಪ್ರವೇಶಿಸುತ್ತವೆ. ಅದರಿಂದಾನೇ ಹೇಳೋದು ಊಟದ ವಿಷಯದಲ್ಲಿ ತುಂಬಾ ಹುಷಾರಾಗಿರ್ಬೇಕು ಅಂತ. ಈಗ ನೀವು ಕೆಲವರನ್ನ ಅಬ್ಸರ್ವ್ ಮಾಡಿದ್ರೆ ಅವರು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಅವರ ಹೆಂಡತಿನೋ ಅಥವಾ ಪ್ರತಿದಿನ ಅವರಿಗೆ ಅಡುಗೆ ಮಾಡುವಂತ ವ್ಯಕ್ತಿಯನ್ನೋ ಜೊತೆಗೆ ಕರ್ಕೊಂಡೋಗ್ತಾರೆ. ಅವ್ರಿಗೆ ಹೊರಗಡೆ ಊಟ ಸೆಟ್ ಆಗಲ್ಲ ಅನ್ನೋದೇ ಇದಕ್ಕೆ ಮುಖ್ಯ ಕಾರಣ. ಯಾಕೆ ಹೊರಗಡೆ ಊಟ ಅವ್ರಿಗೆ ಸೆಟ್ ಆಗಲ್ಲ ಅಂದ್ರೆ ಊಟ ತಿಂದಾಗ ರುಚಿಯಾಗಿರ್ಬೋದು ಅಥವಾ ಮನಃಶಾಂತಿ ಆಗಿರ್ಬೋದು ಅಥವಾ ಆರೋಗ್ಯ ಆಗಿರ್ಬೋದು, ಅದು ಅವರಿಗೆ ಸಿಗಲ್ಲ. ಒಂದು ವೇಳೆ ಅಡುಗೆ ಮಾಡೋಕೆ ಯಾರೂ ಜೊತೆಯಲ್ಲಿ ಬಂದಿಲ್ಲ ಅನ್ನೋವಾಗ ಸ್ವತಃ ಅವರೇ ಅಡುಗೆ ಮಾಡಿ ತಿನ್ನೋಕೆ ಪ್ರಯತ್ನ ಪಡ್ತಾರೆ. ಅದು ಆಗ್ಲಿಲ್ಲ ಅಂದ್ರೆ ಮನೆಗಳಲ್ಲಿ ಅಡುಗೆ ಮಾಡ್ತಾರಲ್ವಾ, ಹೋಮ್ ಮೇಡ್ ಮೆಸ್ ಅಂತದ್ದನ್ನ ಆಯ್ಕೆ ಮಾಡ್ಕೋತಾರೆ. ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿದ್ರೆ ಊಟ ತಿಂದಾಗ ಇವರ ಮನಸ್ಸಿಗೂ ಕೂಡ ಏನೋ ಒಂದು ರೀತಿಯಾದ ತೃಪ್ತಿ ಸಿಗುತ್ತೆ. ಕೋಪದಿಂದಾನೋ ದ್ವೇಷದಿಂದಾನೋ ಕಾಟಾಚಾರದಿಂದಾನೋ ಅಡುಗೆ ಮಾಡಿ ಬಡಿಸಿದ್ರೆ ಅದರಿಂದ ಅಡುಗೆ ಮಾಡಿದವ್ರಿಗೂ ತಿಂದವ್ರಿಗೂ ಇಬ್ಬರಿಗೂ ಕೂಡ ತೃಪ್ತಿ ಸಿಗಲ್ಲ. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ನೀವು ಬೇಕಾದ್ರೆ ಖುಷಿಯಾಗಿ ಒಳ್ಳೆ ಮನಸ್ಸಿಂದ ಅಡುಗೆ ಮಾಡಿ ಕೆಲವು ದಿನಗಳ ಕಾಲ ಅಂತ ಊಟ ತಿಂದು ನೋಡಿ, ನಿಮ್ಮ ಒಳಗಿರೋ ಅಂತ ಕೋಪ ದ್ವೇಷ ಎಲ್ಲ ಕೂಡ ಆಟೋಮೆಟಿಕ್ ಆಗಿ ಹೊರಟೋಗುತ್ತೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತಕ್ಕೆ ಬೇಗನೆ ಬರುತ್ತೆ. ಇದರ ನಂತರ ಒಂದು ವಾರನೋ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿ ನೋಡಿ, ಬೇಗನೆ ನಿಮ್ಮ ಮನಸ್ಸು ಬದಲಾಗೋಗುತ್ತೆ. ಹಾಗಾಗಿ ಅಡುಗೆ ಮಾಡೋ ವ್ಯಕ್ತಿ ಅಡುಗೆ ಬಡಿಸೋ ವ್ಯಕ್ತಿ ವಿಷಯದಲ್ಲಿ ತುಂಬಾನೇ ಜಾಗ್ರತೆ ವಹಿಸ್ಬೇಕು. ಇದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯಕ್ಕೆ ಬಂದ್ರೆ ಸಾಂಗತ್ಯ. ಅಂದ್ರೆ ನಾವು ಯಾರ ಜೊತೆ ಓಡಾಡ್ತಾ ಇದ್ದೀವಿ, ಯಾರ ಜೊತೆ ಬದುಕ್ತಾ ಇದ್ದೀವಿ, ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದೀವಿ, ಯಾರ ಜೊತೆ ಹೆಚ್ಚಾಗಿ ಬೆರೀತಾ ಇದ್ದೀವಿ, ಯಾರ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಅದನ್ನ ತಲೆಯಲ್ಲಿಟ್ಕೋಬೇಕು. ಈಗ ಉದಾಹರಣೆಗೆ ಪ್ರತಿದಿನ ಯಾರೋ ಒಬ್ರು ನಮ್ಮ ಮನೆಗ್ ಬಂದು ಯಾರೋ ಒಬ್ಬರ ಮೇಲೆ ಚಾಡಿ ಹೇಳ್ತಾನೆ ಇದ್ದಾರೆ ಅನ್ಕೊಳ್ಳಿ. ಕೆಲವು ದಿನಗಳ ನಂತರ ನಮ್ಮ ಮನಸ್ಸಲ್ಲೂ ಕೂಡ ಆ ವ್ಯಕ್ತಿಯ ಮೇಲೆ ದ್ವೇಷ ಬೆಳೀತಾ ಹೋಗುತ್ತೆ. ನಾವು ಯಾವ ಕೆಲಸ ಮಾಡ್ಬೇಕಾದ್ರೂ ಕೂಡ ಮನಸ್ಸಿಟ್ಟು ಮಾಡೋಕೆ ಆಗಲ್ಲ. ಆ ವ್ಯಕ್ತಿ ನಮಗೆ ಏನೂ ಮಾಡಿಲ್ಲ ಅಂದ್ರೂ ಕೂಡ ಈ ವ್ಯಕ್ತಿ ಪ್ರತಿದಿನ ಚಾಡಿ ಹೇಳಿ ಹೇಳಿ ನಮ್ಮ ತಲೆ ಕೆಡ್ಸಿರೋದ್ರಿಂದ ನಮಗೂ ಕೂಡ ಆಟೋಮೆಟಿಕ್ ಆಗಿ ಅವ್ರ ಮೇಲೆ ದ್ವೇಷ ಹುಟ್ಕೊಳ್ಳುತ್ತೆ. ಅವರನ್ನ ನೋಡಿದ್ರೇನೆ ಆಗದೆ ಇರೋಂತ ಪರಿಸ್ಥಿತಿ ಬರುತ್ತೆ. ಇದನ್ನ ಅವಾಯ್ಡ್ ಮಾಡೋಕೆ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಒಬ್ಬ ವ್ಯಕ್ತಿ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ತಿದ್ದಾರೆ ಅಂದ್ರೆ ನಿಧಾನವಾಗಿ ಆ ವ್ಯಕ್ತಿನ ದೂರ ಇಡೋದು ಒಳ್ಳೇದು. ಅವರು ಚಾಡಿ ಹೇಳ್ತಿರೋದು ನಿಮ್ಮ ಶತ್ರು ಬಗ್ಗೆ ಆಗಿದ್ರೂ ಕೂಡ ಅವರನ್ನ ದೂರ ಇಡೋದು ನಿಮಗೆ ಒಳ್ಳೇದು. ಯಾಕಂದ್ರೆ ಇವತ್ತು ಅವ್ರ ಬಗ್ಗೆ ನಿಮ್ಮ ಹತ್ರ ಹೇಳೋರು ನಾಳೆ ನಿಮ್ಮ ಬಗ್ಗೆ ಅವ್ರ ಹತ್ರ ಹೇಳೇ ಹೇಳ್ತಾರೆ. ಹಾಗಾಗಿ ಯಾರಾದ್ರೂ ಬಂದು ನಿಮ್ಮ ಹತ್ರ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರೆ ನೀವು ಇನ್ಯಾವುದೋ ಟಾಪಿಕ್ ತಗೊಂಡು ಮಾತಾಡೋಕೆ ಶುರು ಮಾಡಿ. ಕೆಲವರು ನೀವು ಅವರು ಹೇಳೋದನ್ನ ಅವಾಯ್ಡ್ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನನ್ನ ಬೇಳೆ ಇಲ್ಲಿ ಬೇಯಲ್ಲ ಅನ್ಕೊಂಡು ತಾನಾಗೆ ನಿಮ್ಮಿಂದ ದೂರ ಆಗ್ತಾರೆ. ಅಂತವ್ರು ದೂರ ಆಗೋದೇ ನಮಗೂ ಒಳ್ಳೇದು. ಇನ್ನೂ ಕೆಲವರು ನಾವು ಹೇಳುವಂತ ಒಳ್ಳೆ ಮಾತುಗಳಿಂದ ಅವರು ಕೂಡ ಬದಲಾಗ್ತಾರೆ. ಇದರಿಂದ ನಾವೊಂದು ಕೆಟ್ಟ ವ್ಯಕ್ತಿನ ಒಳ್ಳೆ ವ್ಯಕ್ತಿಯಂತೆ ಬದಲಾಯಿಸಿದಂತೆ ಆಗುತ್ತೆ. ಇದು ಕೂಡ ಒಳ್ಳೇದೆ. ಇದು ಎರಡನೇ ವಿಷಯ. ಇನ್ನು ಮೂರನೇ ವಿಷಯ ಸಾಹಿತ್ಯ. ಅಂದ್ರೆ ನಾವು ನೋಡುವಂತ ಟಿವಿ ಪ್ರೋಗ್ರಾಮ್ಸ್, ನಾವು ಓದುವಂತ ಪುಸ್ತಕಗಳು, ಇವು ವಿಪರೀತವಾಗಿ ನಮ್ಮ ಮೆದುಳಿನ ಮೇಲೆ ಪ್ರಭಾವ ಬೀರುತ್ತವೆ. ಈಗ ಒಂದು ಕಾಮಿಡಿ ಸೀನ್ ಅಲ್ಲಿ ಪೂಜೆ ಬಗ್ಗೆ ಏನಾದ್ರೂ ಬಂದಿರುತ್ತೆ ಅನ್ಕೊಳ್ಳಿ. ನೀವದನ್ನ ನೋಡಿರ್ತೀರಿ. ನೀವು ಪೂಜೆ ಮಾಡೋಕೆ ಕುತ್ಕೊಂಡಾಗ ಖಂಡಿತ ಆ ವಿಷಯ ನಿಮಗೆ ನೆನಪಾಗುತ್ತೆ. ಅದೇ ರೀತಿ ಧ್ಯಾನದ ಬಗ್ಗೆ ಏನಾದ್ರೂ ಪುಸ್ತಕದಲ್ಲಿ ಜೋಕ್ ಓದಿದ್ರೆ ನೀವು ಧ್ಯಾನ ಮಾಡುವಾಗ ಅದು ನಿಮ್ಮ ನೆನಪಿಗೆ ಬರುತ್ತೆ. ಹಾಗಾಗಿ ಇದನ್ನ ಕೂಡ ಗಮನ ಇಟ್ಕೊಳ್ಳಿ. ಸಾಧ್ಯವಾದಷ್ಟು ಒಳ್ಳೆಯದನ್ನೇ ನೋಡಿ, ಒಳ್ಳೆಯದನ್ನೇ ಓದಿ, ಒಳ್ಳೆಯದನ್ನೇ ಮಾಡಿ. ನೀವು ದೇವರ ಪುಸ್ತಕಗಳನ್ನು ಓದಿದ್ರೆ, ದೇವರ ಕಥೆಗಳನ್ನು ಕೇಳಿದ್ರೆ ಅಥವಾ ನೋಡಿದ್ರೆ
ಖಂಡಿತ ನಿಮಗೆ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುತ್ತೆ. ಅಂದ್ರೆ ನಿಮ್ಮೊಳಗೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಪುರಾಣಗಳಿದ್ರೆ ನಿಮಗೆ ಟೈಮ್ ಇರೋವಾಗೆಲ್ಲ ಅದನ್ನ ಓದಿ. ಪುರಾಣಗಳು ಇಲ್ಲ ಅಂದ್ರೆ ನೀವು ನೋಡುವಂತ ಟಿವಿ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಒಳ್ಳೆ ಮೋಟಿವೇಶನ್ ಸ್ಟೋರೀಸ್ ಅಥವಾ ದೇವರ ವಿಡಿಯೋಗಳನ್ನ ನೋಡಿ. ಇಷ್ಟೇ ಸ್ನೇಹಿತರೆ, ಈ 3 ವಿಷಯಗಳ ಬಗ್ಗೆ ನೀವು ಗಮನ ಇಟ್ಕೊಂಡ್ರೆ ಖಂಡಿತ ಪೂಜೆ ಮಾಡುವಾಗ ಮಾತ್ರ ಅಲ್ಲ, ಜೀವನದಲ್ಲೂ ಕೂಡ ಯಾವಾಗ್ಲೂ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪ್ರವೇಶ ಮಾಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.